ನಮಸ್ಕಾರ. ಹುಚ್ಚು ಕೋಡಿ ಮನಸ್ಸು, ಇದು 16ರ ವಯಸ್ಸು. ಮಾತು ಮಾತಿಗೇಕೋ ನಗು, ಮರುಗಳಿಗೆ ಮೌನ. ಕನ್ನಡಿಯ ಮುಂದಷ್ಟು ಹೊತ್ತು ಬರೆಯಲಾಗದೀ ಕವನ. ಶ್ರೀ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ರಚಿಸಿದ ಈ ಗೀತೆಯನ್ನು ಶ್ರೀ ಅಶ್ವತ್ಥರವರ ಕಂಠದಲ್ಲಿ ನಾವೆಲ್ಲ ಕೇಳಿರುವುದಂತೂ ಹೌದು. ವಾಸ್ತವಕ್ಕೆ ಬಂದು ತಂದೆ ತಾಯಿ ಪೋಷಕರನ್ನು ಹದಿಹರೆಯ ಎಂದು ಕೇಳಿದರೆ ಅಬ್ಬಾ ಸಾಕಪ್ಪ ಸಾಕು, ಮಕ್ಕಳು ಯಾವಾಗ ಸಿಟ್ಟಾಗ್ತಾರೋ, ಯಾವಾಗ ಖುಷಿ ಆಗ್ತಾರೋ, ಅವ್ರಿಗೆ ಏನೇನು ಬೇಕು ಅನ್ನೋದೇ ಗೊತ್ತಾಗಲ್ಲ, ನಾವು ಹೀಗೆ ಇದ್ವಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಪೋಷಕರು ಅಬ್ಬಾ ಈ ಮಕ್ಕಳಲ್ಲಿ ಎಷ್ಟು ಉತ್ಸಾಹ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತಿರ್ತಾರಲ್ಲ, ಈ ಎನರ್ಜಿನ ನಮಗೆ ಹೇಗೆ ಸೃಜನಾತ್ಮಕವಾಗಿ ಅವ್ರನ್ನ ಪೋಷಿಸ್ಕೊಂಡ್ಬರ್ಬೋದು ಅಂತ ಯೋಚಿಸೋರು ಇದ್ದಾರೆ. ಹೌದು, ಇವತ್ತಿನ ಸಂವಾದದ ವಿಷಯ ಹದಿಹರೆಯ. ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಅರ್ಪಿಸುತ್ತಿರುವ ಸರಣಿ ಆರೋಗ್ಯ ಮಾಲಿಕೆಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಕೌಸ್ತುಭ ಅರುಣ್ ಹಾಗೂ ನಮ್ಮೊಂದಿಗೆ ಶಿವಮೊಗ್ಗೆಯ CS ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಖ್ಯಾತ ವೈದ್ಯರಾದ ಡಾಕ್ಟರ್ ಉಷಾ ರಮೇಶ್ ರವರು. ನಮಸ್ಕಾರ ಮೇಡಮ್. ಗೀತೆಯಲ್ಲಿ 16ರ ವಯಸ್ಸು ಅಂತ ಹೇಳಿದ್ದಾರೆ, ಆದರೆ ಹಿಂದೆ ಒಂದು 4 ಅಥವಾ 5 ವರ್ಷ ಸೇರಿಸ್ಕೊಂಡ್ರೆ ಹದಿಹರೆಯ ಅಂತ ಆಗ್ಬೋದಲ್ವಾ? ಹೌದು, ಹದಿಹರೆಯ ಅಂದರೆ ಇದ್ದಕ್ಕಿದ್ದ ಹಾಗೆ ದುತ್ತಂತ ಅವಳು ಪೀರಿಯಡ್ ಸ್ಟಾರ್ಟ್ ಆದ ಟೈಮಲ್ಲೋ ಅಥವಾ ಗಂಡು ಮಕ್ಕಳಲ್ಲಿ ಮೀಸೆ ಗಡ್ಡ ಬಂದ ಟೈಮಲ್ಲೋ ಆಗುವಂಥ ಸಡನ್ನಾಗಿ ಆಗುವಂಥ ಪ್ರಕ್ರಿಯೆ ಅಲ್ಲ ಇದು. ಇದಕ್ಕೆ ಸಾಕಷ್ಟು ಹಿಂದಲಿಂದ ಅಂದರೆ ಒಂದು 5-6 ವರ್ಷಗಳ ಹಿಂದೆಯೇ ಅದಕ್ಕೆ ಅಡಿಪಾಯ ಹಾಕಿರೋಕ್ಕೆ ಸಾಧ್ಯ ಇದೆ. ಸುಮಾರು ಒಂದು 9ನೇ ವಯಸ್ಸಿಗೆ ಹೆಣ್ಣು ಮಕ್ಕಳಲ್ಲಿ ಶುರುವಾದರೆ 11ನೇ ವಯಸ್ಸಿಗೆ ಗಂಡು ಮಕ್ಕಳಲ್ಲಿ ಶುರುವಾಗುತ್ತೆ. ನೀವು ಹೇಳಿದಾಗೆ 9ನೇ ವಯಸ್ಸಲ್ಲಿ ಹೆಣ್ಮಕ್ಳಿಗೆ ಹದಿಹರೆಯ ಶುರು ಆಗುತ್ತೆ ಅಂತ ಹೇಳಿದ್ರಿ. ಅಂದರೆ ಏನೇನು ಬದಲಾವಣೆಗಳಾಗ್ಬೋದು ಅಂತಂದರೆ ಸ್ತನ, ಎದೆಯ ಡೆವಲಪ್ಮೆಂಟು, ಜನನೇಂದ್ರಿಯ ಅಥವಾ ಕಂಕಳಲ್ಲಿ ಕೂದಲಿನ ಬೆಳವಣಿಗೆ, ಎತ್ತರ ಜಾಸ್ತಿ ಆಗೋದು, ಮೊದಲ ಋತುಸ್ರಾವ ಆಗೋದು, ಮೈಕೈ ತುಂಬಿಕೊಳ್ಳೋದು, ಹಾಗೆ ಸೊಂಟ ಅಥವಾ ಪೆಲ್ವಿಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಅಗಲ ಆಗುವಂಥ ಬದಲಾವಣೆಗಳಾಗತ್ತೆ ಅಂತ ಗೊತ್ತು. ಇದೇ ಥರ ಗಂಡು ಮಕ್ಕಳಲ್ಲಿ ಏನೇನಾಗ್ಬೋದು ಮೇಡಮ್? ಗಂಡು ಮಕ್ಕಳಲ್ಲೂ ಆದರೆ ಇಲ್ಲಿ ಮೊದಲಿಗೆ ನಾನೊಂದು ಸ್ವಾರಸ್ಯಕರ ವಿಷಯ ಹೇಳ್ತೀನಿ. ಈಗ ಹೆಣ್ಮಕ್ಳಿಗೆ ಒಂದೇ ವಯಸ್ಸಿನ ಒಂದೇ ಕ್ಲಾಸ್ನಲ್ಲಿರೋ ಹುಡುಗ ಹುಡುಗಿಯಲ್ಲಿ ತಗೊಳ್ಳಿ, ಹೆಣ್ಣು ಮಕ್ಕಳಿಗೆ 2 ವರ್ಷಕ್ಕೆ ಮುಂಚೆಯೇ ಈ ಹದಿಹರೆಯದ ಫೌಂಡೇಶನ್ ಏನು ಅದು ಶುರುವಾಗಿರುತ್ತೆ. ಪ್ರಕೃತಿ ಎಷ್ಟು ಜಾಣತನದಿಂದ ಇದನ್ನು ಶುರು ಮಾಡುತ್ತೆ ಅಂದರೆ ನೋಡಿ, ಹೆಣ್ಣು ಮಕ್ಕಳಲ್ಲಿ ಆಕೆ ತಾಯ್ತನದ ಹರೆಯ ಅಂತ ಅಂದರೆ ಇದೊಂಥರ ಪಲ್ಲಟದ ಸಮಯ. ಮುಂದೆ ಆಕೆ ತಾಯ್ತನದ ಜವಾಬ್ದಾರಿಗೆ ರೆಡಿ ಮಾಡುವಂತಹ ಒಂದು ಹಂತವನ್ನೇ ಹರೆಯ ಅಂತೀವಿ. ಸೊ ಮುಂದೆ ತಾಯ್ತನ ಹೊರಬೇಕಾದ್ರೆ ಅವಳಿಗೆ ಏನೆಲ್ಲ ರೆಡಿ ಆಗಬೇಕು? ಸ್ತನ ರೆಡಿ ಆಗಬೇಕು, ಅವಳಲ್ಲಿರೋ ಚೋದನೆಗಳು, ಅವಳಲ್ಲಿರುವಂತಹ ಗರ್ಭಕೋಶದ ಗಾತ್ರ ಆಗಲಿ, ಅಂಡಾಣುವಿನ ಕೆಲಸವಾಗಲಿ, ಅದೆಲ್ಲ ಸಮರ್ಪಕವಾಗಿ ಆದಾಗ ಆಕೆ ತಾಯಿ ಆಗ್ತಾಳೆ. ಸೊ ಈ ತಯಾರಿಯನ್ನೇ ನಾವು ಹದಿಹರೆಯದಲ್ಲಿ ಕಾಣ್ತೀವಿ. ಅದೇ ಥರ ಗಂಡು ಮಕ್ಕಳಲ್ಲೂ ಆಗುತ್ತೆ, ಹೆಣ್ಮಕ್ಳಲ್ಲಿ 2 ವರ್ಷ ಮುಂಚೆ ಆಗುತ್ತೆ. ಯಾಕಂದರೆ ತಾಯ್ತನ ಅದು ಬಹಳ ಗುರುತರವಾದ ಜವಾಬ್ದಾರಿ ನೋಡಿ. ಸೊ ಅವಳು ಹೆಚ್ಚು ಪ್ರಬುದ್ಧಳಾಗಬೇಕು, ಬೇಗ ಪ್ರಬುದ್ಧಳಾಗಬೇಕು ಅಂತ ಅವಳಲ್ಲಿ ಬೇಗ ಶುರು ಆಗುತ್ತೆ. ಗಂಡು ಮಕ್ಕಳಲ್ಲಿ 2 ವರ್ಷ ಅಂದರೆ ಒಂದು 11ನೇ ವಯಸ್ಸಿಗೆ ಶುರುವಾಗುತ್ತೆ. ಮೊದಲಿಗೆ ಅವರಿಗೆ ವೃಷಣ ದೊಡ್ಡದಾಗುತ್ತೆ. ವೃಷಣದ ಹೊರಗಿರುವಂತಹ ಚರ್ಮ, ಸ್ಕ್ರೋಟಲ್ ಸ್ಕಿನ್, ಅದರಲ್ಲಿ ಬದಲಾವಣೆ ಮೊದಲಿಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಆ ನಂತರ ಜನನೇಂದ್ರಿಯ ಸುತ್ತಮುತ್ತ ಕೂದಲು ಬೆಳವಣಿಗೆ, ಅದು ರಫ್ ಆಗಿರುವಂತಹ ಗುಂಗುರಾಗಿರುವಂತಹ ಕೂದಲುಗಳು ಬೆಳವಣಿಗೆ ಆಗೋಕ್ಕೆ ಶುರುವಾಗುತ್ತೆ. ಆ ನಂತರ ಶಿಶ್ನದ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಇದು ಯಾವುದೂ ಪ್ರತ್ಯೇಕವಾಗಿ ಆಗೋದಿಲ್ಲ, ಒಂದ್ರ ಜೊತೆ ಒಂದು ಶುರುವಾಗ್ತಾನೆ ಇರುತ್ತೆ. ಆ ದೇಹದ ಉದ್ದ ಸುತ್ತಳ ಇದು ಮತ್ತು ಗಾತ್ರ ಕೂಡ ಗ್ರೋತ್ ಸ್ಪರ್ಟ್ ಅಂತ ಬಾಡಿ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಗಂಟ್ಲಲ್ಲಿ ಅವರ ಧ್ವನಿ ಪೆಟ್ಟಿಗೆ ಹೊಡೆಯೋಕ್ಕೆ ಶುರುವಾಗಿ ಗಡಿಸಾಗ್ತಾ ಹೋಗುತ್ತೆ ಧ್ವನಿ. ಇದು ಕಡೆಯಲ್ಲಿ ಇದೆಲ್ಲ ಆಗ್ತಾ ಕಡೆಯಲ್ಲಿ ಅವರಿಗೆ ಗಡ್ಡ ಮೀಸೆ ಶುರುವಾಗುತ್ತೆ. ಹೇಗೆ ಹೆಣ್ಮಕ್ಳಲ್ಲಿ ಮುಟ್ಟು ಅನ್ನೋದು ಈ ಹದಿಹರೆಯದ ಫೈನಲ್ ಸ್ಟೇಜ್ ಅಂತೀವೋ, ಹಾಗೆಯೇ ಗಂಡು ಮಕ್ಕಳಲ್ಲಿ ಮುಖದ ಮೇಲೆ ಗಡ್ಡ ಮೀಸೆ ಬರೋದು ಕೊನೆಯ ಹಂತ. ಇದು ಶಾರೀರಿಕವಾಗಿ ಆಗ್ತಿರುವಂಥ ಬದಲಾವಣೆ. ದೇಹದ ಒಳಗಡೆ ಬೇರೆ ಸ್ರವಿಸುವಿಕೆ ಎಲ್ಲ ಆಗ್ತಿರುತ್ತೆ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಡೆವಲಪ್ಮೆಂಟು ಅದು ಬೇರೆ ನಡೀತಾ ಇರುತ್ತೆ. ಅದರ ಜೊತೆಗೆ ಇದು ಹೊರ ನೋಟಕ್ಕೆ
ಕಾಣುವಂತಹ ಬೆಳವಣಿಗೆಗಳು. ಇದರ ಜೊತೆಗೆ ಮತ್ತೊಂದು ಶಿಶ್ನದ ಗಾತ್ರ ದೊಡ್ಡದಾದ 1 ವರ್ಷದ ನಂತರ ಮಕ್ಕಳಲ್ಲಿ ಸ್ವಪ್ನ ಸ್ಖಲನಗಳು ಶುರುವಾಗುತ್ತೆ. ಇದರ ಪ್ರಾಮುಖ್ಯತೆ ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಗೀತೆಯಲ್ಲಿ ಕವಿಗಳು ಹೇಳಿರುವಂಗೆ ಹುಚ್ಚು ಕೂಡು ಮನಸ್ಸು ಅಂತ ಹೇಳಿದ್ದಾರೆ. ಮತ್ತು ನಮ್ಗೆಲ್ರಿಗೂ ತಿಳಿದ ಹಾಗೆ ಮಾನಸಿಕ ಸಮಸ್ಯೆಗಳು ಒಬ್ಬ ಮನುಷ್ಯ 15ರಿಂದ 20 ವರ್ಷದವನ್ನ ಆಗಿದ್ದಾಗಲೇ ಶುರುವಾಗುತ್ತೆ ಅಂತ ಅದು ಎಲ್ರಿಗೂ ವೈದ್ಯರೆಲ್ರಿಗೂ ಗೊತ್ತಿರುವಂಥದ್ದೇ. ಈ ಹದಿಹರೆಯದಲ್ಲಿ ಆ ಬೆಳವಣಿಗೆ ಮತ್ತು ಅಷ್ಟು ಒತ್ತಡಗಳಿಂದ ಏನೇನು ಸಮಸ್ಯೆಗಳಾಗ್ಬೋದು ಮೇಡಮ್? ನಾನು ಈಗ ನಿಮ್ಮ ಹಿಂದಿನ ಪ್ರಶ್ನೆಗೆ ಶಾರೀರಿಕವಾಗಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಕೆಲವು ಚೋದನೆಗಳು ಅಥವಾ ರಸದೂತಗಳ ಉತ್ಪತ್ತಿ, ಅದರ ಸ್ರವಿಸುವಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಬ್ರೈನಿನ ಪ್ರೀಫ್ರಾಂಟಲ್ ಅಂದರೆ ಈ ಹುಬ್ಬಿರುತ್ತಲ್ಲ, ಹುಬ್ಬಿನ ಮೇಲಿನ ಹಣೆಯ ಹಿಂದ್ಗಡೆ ಇರುವಂತಹ ಬ್ರೈನ್ ಫ್ರಾಂಟಲ್ ಕಾರ್ಟೆಕ್ಸ್ ಆಗ ಬೆಳವಣಿಗೆ ಆಗೋಕ್ಕೆ ಶುರುವಾಗಿರುತ್ತೆ. ಅದರಲ್ಲಿ ಅದು ಉತ್ಪತ್ತಿ ಆಗುವಾಗ ಟೈಮಲ್ಲಿ, ಅದು ಬೆಳವಣಿಗೆ ಆಗ್ತಿರೋಂಥ ಟೈಮಲ್ಲಿ ಕೆಲವೊಂದು ರಸದೂತಗಳು ಉತ್ಪತ್ತಿ ಆಗುತ್ತೆ. ಡೋಪಮಿನ್, ಸೆರೆಟೋನಿನ್ ಅನ್ನೋದು ಇವು ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ. ಆ್ಯಕ್ಚುಲಿ ಡೋಪಮಿನ್, ಸೆರೆಟೋನಿನ್ ಇವನ್ನ ಫೀಲ್ ಗುಡ್ ಹಾರ್ಮೋನ್ಸ್ ಅಂತೀವಿ. ಸೊ ಆ ಹಾರ್ಮೋನು ಹೆಚ್ಚಿಗೆ ಕಡಿಮೆ ಆಗ್ತಾ ಉತ್ಪತ್ತಿ ಆಗ್ತಿದ್ದಂಗೂ ಇವ್ರ ಮೂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಹದಿಹರೆಯದವರಲ್ಲಿ. ಮತ್ತೊಂದು ಬಹಳ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ನಾವು ಪ್ರಬುದ್ಧರು ಯೋಚನೆ ಮಾಡುವಾಗ ನಮ್ಮ ಫ್ರಾಂಟಲ್ ಕಾರ್ಟೆಕ್ಸಿಂದ ಯೋಚನೆ ಮಾಡ್ತೀವಿ. ಅದು ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ಆದರೆ ಹದಿಹರೆಯದವರಲ್ಲಿ ಈ ಕಾರ್ಟೆಕ್ಸ್ ಡೆವಲಪ್ ಆಗಿರಲ್ಲ. ಸೊ ಅವರು ಯೋಚನೆ ಮಾಡುವಾಗ ಅಮೈಗ್ಡೆಲಾ ಅನ್ನೋ ಒಂದು ಪಾರ್ಟಿಂದ ಯೋಚನೆ ಮಾಡ್ತಾರೆ. ಅದು ಎಮೋಷ್ನಲ್ ಪಾರ್ಟ್ ಆಫ್ ದ ಬ್ರೈನ್, ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿರುವಂತಹ ಒಂದು ಬ್ರೈನಿನ ಪಾರ್ಟು. ಸೊ ಅವರು ಎಮೋಷ್ನಲ್ ಪಾರ್ಟಿಂದ ಯೋಚನೆ ಮಾಡೋದ್ರಿಂದ ಅವ್ರು ತಗೊಳ್ಳುವಂಥ ಡಿಸಿಷನ್ ಆಗಲಿ, ಅವ್ರು ಮಾಡೋ ಕೆಲವು ಕಾರ್ಯಗಳು ನಮಗೆ ಹುಚ್ಚು ಸಾಹಸ, ಇದೇನು ಈ ಥರ ಮಾಡ್ತಾರೆ ಅಂತೀವಿ. ಅದು ಅವ್ರು ತಪ್ಪಲ್ಲ, ಅವರು ಕಾರ್ಟೆಕ್ಸಿಂದ ಯೋಚನೆ ಮಾಡ್ತಿರಲ್ಲ, ಯಾಕಂದರೆ ಅದಿನ್ನೂ ಬೆಳವಣಿಗೆ ಆಗಿರಲ್ಲ ನಮ್ಮ ದೊಡ್ಡವ್ರ ಥರ. 20 ವರ್ಷಗಳ ನಂತರ ಕಾರ್ಟೆಕ್ಸ್ ಸಂಪೂರ್ಣವಾಗಿ 20-25ಕ್ಕೆ ಅದರದ್ದು ಡೆವಲಪ್ಮೆಂಟ್ ಕಂಪ್ಲೀಟ್ ಆದಾಗಷ್ಟೇ ಅವರು ಪ್ರಬುದ್ಧವಾಗಿ ಕೆಲವು ನಿರ್ಧಾರಗಳನ್ನು ತಗೊಳ್ಬೋದು. ಅಲ್ಲಿವರೆಗೂ ಅವ್ರು ಮಾಡೋದೆಲ್ಲ ಹುಚ್ಚಾಟ ಅಂತ ದೊಡ್ಡವ್ರಿಗೆ ಅನ್ನಿಸ್ತಾ ಇರುತ್ತೆ. ಮೇಡಮ್, ನಿಮ್ಮ ಈ ಸುದೀರ್ಘವಾದ ವೈದ್ಯಕೀಯ ಸೇವೆಯ ಅವಧಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡಿರ್ತೀರ. ಅಂದರೆ ನಾನು ಏನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ಜನ ನಿಮ್ಮದು ಪೇಷಂಟ್ಸು, ಮುಂಚಿನ ಪೇಷಂಟ್ಸ್ ಯಾವಾಗ ಮೊಬೈಲು, ದೃಶ್ಯ ಮಾಧ್ಯಮಗಳ ಆಕ್ಸೆಸ್ ಜಾಸ್ತಿ ಇಲ್ಲದೆ ಇರೋ ಟೈಮೂ ಸಹ ನೋಡಿದ್ದೀರ. ಈಗ ಹುಟ್ಟಿರೋ ತಿಂಗಳುಗಳಷ್ಟಿರೋ ಮಕ್ಕಳ ಕೈಯಲ್ಲಿ ಐಪ್ಯಾಡು, ಮೊಬೈಲು ಇರುವಂಥದ್ದನ್ನು ನೋಡಿದ್ದೀರ. ಇದೆಲ್ಲ ನಮ್ಮ ಸಮಾಜದ ಲೈಂಗಿಕತೆಯ ಬಿಹೇವಿಯರ್ ಅಥವಾ ಅವರ ಥಿಂಕಿಂಗ್ ಕೆಪಾಸಿಟಿ ಮೇಲೆ ಏನಾದ್ರು ಚೇಂಜ್ ಆಗಿದ್ರೆ ಏನು, ಮತ್ತು ಸಾಮಾಜಿಕವಾಗಿ ಹದಿಹರೆಯ ಏನು ಬದಲಾವಣೆಗಳನ್ನ ತರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿ ಮೇಡಮ್. ಹೌದು, ಹೇಗೆ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ವ್ಯತ್ಯಾಸಗಳು, ಪಲ್ಲಟಗಳು ಆಗುತ್ತೋ ಹದಿಹರೆಯದಲ್ಲಿ, ಸಾಮಾಜಿಕವಾಗಿ ಕೂಡ ಆಗುತ್ತೆ. ಹದಿಹರೆಯಕ್ಕೆ ಬಂದಾಗ ಅವರು ಸಾಮಾಜಿಕವಾಗಿ ಹೊರಗಡೆಯವ್ರ ಜೊತೆ ಹೆಚ್ಚು ಬೆರೀತಾ ಇರ್ತಾರೆ. ಸಾಮಾಜಿಕ ಬಿಹೇವಿಯರ್ ಏನು ಹೇಳ್ತೀವಿ ಅದನ್ನು ಅವರು ರೂಢಿಸ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಪ್ರಶ್ನೆಯಲ್ಲಿ 2 ಭಾಗ ಇದೆ. ಸಾಮಾಜಿಕ ಬಿಹೇವಿಯರ್ ಬಗ್ಗೆ ಒಂದು, ಮತ್ತೊಂದು ಈ ಬಿಹೇವಿಯರ್ ಮೇಲೆ ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾ ಅದರದ್ದು ಪ್ರಭಾವ 2. ಸೊ ಪ್ರಭಾವನ ಆಮೇಲೆ ಮಾತಾಡೋಣಂತೆ. ಈಗ ಸಾಮಾಜಿಕವಾಗಿ ಹೇಗೆ ಜನರ ಜೊತೆ ಬೆರಿಬೇಕು, ಯಾವ ಥರ ವರ್ತಿಸಬೇಕು, ಎಲ್ಲಿ ನಾವು ವಿಧೇಯತೆಯಿಂದ ನಡ್ಕೋಬೇಕು, ಇದನ್ನೆಲ್ಲನೂ ನಾವು ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕಂದರೆ ಅವರ ಸೋಷಿಯಲ್ ಇಂಟ್ರ್ಯಾಕ್ಷನ್ ಹದಿಹರೆಯದಲ್ಲೇ ಶುರುವಾಗ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಎಲೆಕ್ಟ್ರಾನಿಕ್ ಮೀಡಿಯಾದ ಹಾವಳಿ ತುಂಬ ಆಗಿರೋದ್ರಿಂದ ನಮ್ಮ ವಯಸ್ಸಿನವ್ರಿಗೆ ಇಲ್ದಿರುವಂಥ ಒಂದು ಸವಾಲು ಇವತ್ತಿನ ಹದಿಹರೆಯದವ್ರಿಗಿದೆ. ಈ ಆಕರ್ಷಣೆಯನ್ನು ಅವರು ಆಗಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯನ್ನೇ ಅವರು ಜೊತೆಯಲ್ಲೇ ಜೀವನ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ. ಆದರೆ ಮನೆಯಲ್ಲಿ ನಾವು ತಂದೆ ತಾಯಿಗಳು ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೋಬೇಕು, ಅದರ ಸಾಧ್ಯತೆಗಳೇನು, ಬಾಧ್ಯತೆಗಳೇನು ಅನ್ನೋದನ್ನು ನಾವು ವಿವರಿಸಿ ಹೇಳಬೇಕಾಗತ್ತೆ. ಅದನ್ನು ಕೆಲವು ಮನೆಗಳಲ್ಲಿ ನಾನು ಮೊಬೈಲೇ ಕೊಡಿಸಲ್ಲ ಮಗನಿಗೆ. ನಮ್ಮ ಮನೇಲಿ ಟಿವಿನೇ ಆಫ್ ಮಾಡಿಬಿಡ್ತೀವಿ, ಯಾವುದೋ ಇದನ್ನೇ ತೊಗೊಳ್ಳಲ್ಲ ಚಾನೆಲ್ಸು. ನಾವು ಯಾವುದೋ ಮಕ್ಕಳಿಂದ ಕಸ್ಕೊಂಡಾಗ
ಅವ್ರನ್ನ ಅದರಿಂದ ದೂರ ಇಡ್ತೀವಿ ಅನ್ನೋ ತಪ್ಪು. ಯಾವುದಕ್ಕೆ ಆ್ಯಕ್ಸೆಸ್ ಇರಲ್ಲ ಅವ್ರು ಅದ್ರ ಬಗ್ಗೆ ಹೆಚ್ಚಿನ ಕುತೂಹಲ ಬೆಳೆಸ್ಕೋತಾರೆ. ನಿಮ್ಮ ಮನೇಲಿ ಅಲ್ದಿರೋ ಫ್ರೆಂಡ್ಸ್ ಮನೆಗೆ ಹೋಗಿ ನೋಡೋಕ್ಕೆ ಶುರು ಮಾಡ್ತಾರೆ, ಸೊ ಬೇರೆ ಕಳ್ಳದಾರಿಗಳನ್ನು ಹಿಡಿತಾರೆ. ಹಾಗಾಗಿ ಆ್ಯಕ್ಸೆಸ್ ಡಿನೈ ಮಾಡೋದು ತಪ್ಪಾಗತ್ತೆ. ಮಕ್ಕಳಿಗೆ ಅದನ್ನು ಕೊಟ್ಬಿಟ್ಟು ಅದರಿಂದ ನಾವು ಹೇಗೆ ಅದನ್ನು ನಾವು ಬಳಸ್ಕೋಬೇಕಾಗತ್ತೆ, ಅದರ ಉಪಯೋಗಗಳೇನು, ಹಾಗೆ ಅದು ಹೇಗೆ ಮಾರಕ ಆಗ್ಬೋದು, ಇದನ್ನೆಲ್ಲವೂ ನಾವು ಲೈವ್ ನಿದರ್ಶನಗಳನ್ನು ಕೊಡಬೇಕಾಗತ್ತೆ. ಮಕ್ಕಳಿಗೆ ತೋರಿಸಿ ಈ ಥರ ಮಾಡಿದ್ರೆ ಹೀಗಾಗುತ್ತೆ, ಆನ್ಲೈನ್ ಗೇಮಿಂಗ್ ಅಂತ ಚಟ ಹತ್ತಿಸ್ಕೊಂಡ್ರೆ ಏನಾಗ್ಬೋದು, ಮನುಷ್ಯನ ಎಲ್ಲಿಗೆ ಅದನ್ನು ಕೊಂಡೊಯ್ಯುತ್ತೆ, ಅದನ್ನು ಹಾಳಾದವ್ರನ್ನ ತೋರಿಸಿ ಜೀವನ ಈ ಥರ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಅನುಕೂಲ ಆಗುವಂಥದ್ದನ್ನು ಹೇಗೆ ನೋಡಬೇಕು, ಹೇಗೆ ಬಳಸ್ಕೋಬೇಕು ಅದನ್ನು ನಾವು ತಿಳಿ ಹೇಳಿ ಮಕ್ಕಳಿಗೆ ಕೊಡಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ಅಂದವ್ರನ್ನ ದೂರ ಇಟ್ಟುಬಿಡ್ತೀನಿ ಅನ್ನೋದಕ್ಕಿಂತ ಜವಾಬ್ದಾರಿ ಕೊಟ್ಟು ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಅವ್ರಿಗೆ ತಿಳಿಸ್ಕೊಟ್ರೆ ಅವ್ರು ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಮೇಡಮ್, ಈ ಸಾಮಾಜಿಕ ಬದಲಾವಣೆಗಳು ಹೇಳಿದ್ರಿ, ಇದು ಲೈಂಗಿಕ ಬಿಹೇವಿಯರ್ ಮೇಲೆ ಏನೇನು ವ್ಯತ್ಯಾಸಗಳಾಗತ್ತೆ ಮೇಡಮ್ ಹದಿಹರೆಯ? ಹೌದು, ಇವತ್ತಿನ ಪರಿಸ್ಥಿತಿ ಲೈಂಗಿಕತೆಯ ವಿಷಯದಲ್ಲಿ ಮಕ್ಕಳಿಗೆ ಸೆಕ್ಷುವಲ್ ಎಜುಕೇಷನ್ಗೆ ಹೆಚ್ಚಿನ ಆ್ಯಕ್ಸಸ್ ಇದೆ, ಸ್ಕೂಲ್ಗಳಲ್ಲಿದೆ, ಪಾಠ ಇದೆ. ಮತ್ತು ಈ ಥರ ಟಾಕ್ಸ್ಗಳ ಮೂಲಕ ಮುಕ್ತವಾಗಿ ಸಮಾಜದಲ್ಲಿ ಲೈಂಗಿಕತೆಯ ಬಗ್ಗೆ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ತೀರಾ ಮುಕ್ತವಾಗಿ ಅಲ್ಲದೇ ಇದ್ದರೂ ಅಟ್ಲೀಸ್ಟ್ ಒಂದು ಓಪನಿಂಗ್ ಇದೆ. ಈಗ ಮಾತಾಡ್ತಾ ಇದ್ದಾರೆ, ಮುಂಚೆ ಅದಿರಲಿಲ್ಲ, ಕದ್ದು ಮುಚ್ಚಿ ಪೋರ್ನೋಗ್ರಫಿ ನೋಡಬೇಕಾಗಿತ್ತು. ಆದರೆ ಇವತ್ತು ಮಕ್ಕಳಿಗೆ ಯಾವುದು ಸೆಕ್ಷುವಲ್ ಎಜುಕೇಷನ್ ಅನ್ನೋದು ಸ್ಕೂಲಿನ ಪಾಠದಲ್ಲೇ ಒಂದಾಗಿರೋದು ಒಂದು ಸ್ವಾಗತಾರ್ಹ ವಿಷಯ. ಆದರೆ ಮಕ್ಕಳು ಅದನ್ನು ಸೂಕ್ತವಾಗಿ ಇಲ್ಲ ಟೀಚರ್ಸಿಂದ ಅಥವಾ ಡಾಕ್ಟರ್ಸಿಂದನೋ ಅಥವಾ ತಿಳಿದಿರೋ ಅಂಥ ಟೆಕ್ನಿಕಲ್ ಪರ್ಸನ್ಸ್ ಅಥವಾ ತಂದೆ ತಾಯಿಗಳ ಹತ್ರನೋ ಕೇಳಿ ತಿಳಿದುಕೊಂಡ್ರೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಗೂಗಲ್ ಮಾಡ್ತೀನಿ, ಸೊ ಬೇರೆ ಇಂಥದ್ದು ಯಾವುದರಿಂದನೋ ಲೈಂಗಿಕ ಶಿಕ್ಷಣ ಪಡಿತೀನಿ ಅಂದರೆ ಅದು ತಪ್ಪುದಾರಿ ಆಗುತ್ತೆ. ಯಾಕಂದರೆ ಯಾವುದನ್ನು ಹೆಕ್ಕಿ ಹಾಯ್ಕೋಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮತ್ತು ಇದನ್ನು ಹೆಚ್ಚು ರೋಚಕವಾಗಿ ಮಾಡೋದಕ್ಕೆ ಬೇಡದಿರೋ ಅಂಥದ್ದನ್ನು ಯೂಟ್ಯೂಬ್ಗಳಲ್ಲಿ ತುಂಬಿರೋ ಅಂಥ ಸಾಧ್ಯತೆಗಳೇ ಹೆಚ್ಚಿರೋದ್ರಿಂದ ಮಕ್ಕಳು ತಮಗೆ ಬೇಕಾಗಿರೋ ಅಂಥದ್ದನ್ನು ಸೂಕ್ತ ವ್ಯಕ್ತಿಗಳಿಂದ ಪಡೆಯೋದು ಒಳ್ಳೆಯದು. ಇವತ್ತು ಸುಮಾರು ಮಕ್ಕಳನ್ನು ಅಡ್ಡದಾರಿಗೆ ಕೂಡ ಅದು ಎಳೀತಾ ಇದೆ. ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ಅದರ ಬಗ್ಗೆ ನಾವು ಜವಾಬ್ದಾರಿಯಿಂದ ತಿಳಿಸಿ ಹೇಳಿದ್ರೆ ಬಹುಶಃ ಆ ಕೌತುಕ, ಆ ರೋಚಕತೆ ಕಡಿಮೆ ಆಗತ್ತೆ ಅಂತ ಅನಿಸುತ್ತೆ. ನಾವು ಸರಿಯಾದ ಎಜುಕೇಷನ್ ಕೊಟ್ಟರೆ ಅವರಿಗೆ, ಅದು ಥ್ರೂ ಪ್ರಾಪರ್ ಚಾನಲ್ಸ್ ಅಂತಾರಲ್ಲ ಆ ಥರ ಕೊಟ್ಟಾಗ. ಪ್ರಕೃತಿಯಲ್ಲಿ ಕೆಲವು ಜೀವಿಗಳು ತಮ್ಮ ಸಂತತಿಯನ್ನು ಹುಟ್ಟಿಸಿ ಮತ್ತೆ ಪ್ರಕೃತಿ ಮಡಲಿಗೆ ಹಾಕ್ಬಿಡುತ್ತೆ. ಆದರೆ ಮನುಷ್ಯರು ಸೇರಿ ಪ್ರಾಣಿ ಪಕ್ಷಿಗಳು ನಮ್ಮ ಮಕ್ಕಳನ್ನ ನಾವು ಪಾಲನೆ ಪೋಷಣೆ ಮಾಡಬೇಕು. ಈ ಪಾಲನೆ ಪೋಷಣೆ ಮಾಡಿ ನಮ್ಮ ಮಕ್ಕಳನ್ನ ಸಮಾಜಮುಖಿಗಳಾಗಿ ಮಾಡುವ ಹೊತ್ತಿನಲ್ಲಿ ಈಗಲೂ ಹಿಂದೆನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದೆನೂ ಅಷ್ಟೇ ಸುಮಾರು ಸವಾಲುಗಳು ಬರೋದಂತೂ ಸರ್ವಕಾಲಿಕ ಸತ್ಯ. ಪೋಷಕರಿಗೆ ಏನು ಹೇಳ್ತೀರಾ ಮೇಡಮ್? ಹದಿಹರಿಯೋದವ್ರಿಗೆ ಎಂಥ ಒಂದು ಸಂದಿಗ್ಧ ಹಂತನೋ ಪೋಷಕರಿಗೂ ಅಷ್ಟೇ ಗೊಂದಲದ ಗೂಡು. ಆ ಸಮಯ ಸಾಕಷ್ಟು ಪಲ್ಲಟಗಳಾಗ್ತಾ ಇರುತ್ತವೆ, ಸಂಘರ್ಷಗಳಾಗ್ತಾ ಇರ್ತವೆ. ನೀವು ಹೇಳಿದಾಗೆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಮಡಲಿಗೆ ಹಾಕಿದ ಹಾಗೆ ನಮ್ಮಲ್ಲಿ ನೋಡಿ, ನಾವು ಮಡ್ಲಿಗೆ ಹಾಕೋದಿರಲಿ, ತನ್ನ ತಲೆಮಾರ್ಗಲ್ದೆ 3 ತಲೆಮಾರ್ಗ ಆಗೋಷ್ಟು ಕೂಡಿಟ್ಕೊಂಡು ಪಾಲಿಸೋದಕ್ಕೆ ನೋಡ್ತೀವಿ ಅನ್ನೋದೇ ಒಂದು ವಿಪರ್ಯಾಸ. ಹದಿಹರಿಯದಲ್ಲಿ ನಾನು ಹೇಳಿದಾಗೆ ಈ ಚೋದನಿಗಳ ಅಂದರೆ ರಸದೂತಗಳ ಸ್ರವಿಕೆಯಿಂದ ಅವರುಗಳ ಯೋಚನಾ ಲಹರಿನೇ ಬೇರೆ ಥರ ಇರುತ್ತೆ. ಪಾಲಕರು ಅದನ್ನು ಗಮನಿಸ್ಕೊಂಡು ಅವ್ರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಹದಿಹರಿಯಕ್ಕೆ ಬಂದಾಗ ಪ್ರಯತ್ನ ಮಾಡಿದ್ರೆ ಉಪಯೋಗ ಇಲ್ಲ. ಇದಕ್ಕೆ ಅಡಿಪಾಯ ಬಾಲ್ಯದಿಂದನೇ ಹಾಕಿರಬೇಕು. ಬಾಲ್ಯದಿಂದನೇ ಮಕ್ಕಳೊಂದಿಗೆ ಒಂದು ಸಂವಹನದ ಚಾನಲ್ ಇರುತ್ತಲ್ಲ, ಅದನ್ನು ಓಪನ್ ಆಗಿ ಇಟ್ಕೋಬೇಕು. ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನು ಅವರ ಪ್ರತಿಯೊಂದು ಭಾವನೆಗಳಿಗೆ ನಾವು ಸ್ಪಂದಿಸ್ಕೊಂಡು ಅವ್ರ ಕಷ್ಟ ಸುಖ ಏನು ಅಂತ ಕೇಳಿಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಕೊಂಡು ಅವ್ರು ಕಾನ್ಸ್ಟೆಂಟಾಗಿ ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದಾಗ ಆ ಕಮ್ಯುನಿಕೇಷನ್ ಚಾನಲ್ ಓಪನ್ ಆಗಿರುತ್ತೆ. ಸೊ ಹದಿಹರಿಯಕ್ಕೆ ಬಂದಾಗ ಅದನ್ನು ಮೇಂಟೈನ್ ಮಾಡೋದು ಸುಲಭ. ಚಿಕ್ಕ ವಯಸ್ಸಲ್ಲಿ ಮಾಡಿದೆ, ಸಡನ್ನಾಗಿ ಒಂದು ದಿವಸ ಇವನು ಯಾಕೋ ಹಿಂಗೆ ಆಡ್ತಾನೆ ಅಂದಾಗ ಅವನ ಹತ್ರ ಮಾತಾಡ್ತೀನಿ ಅಂದಾಗ ಮಗು ಮುಕ್ತವಾಗ ಓಪನ್ ಅಪ್ ಆಗದೆ ಇರ್ಬೋದು. ಸೊ ಬಾಲ್ಯದಿಂದನೇ ನಾವು ಅಡಿಪಾಯ ಹಾಕಬೇಕು ಮಕ್ಕಳ ಜೊತೆ ಸರಿಯಾದ ಸಂವಹನ ಚಾನಲ್ ಇಟ್ಕೊಳ್ಳೋಕ್ಕೆ. ಎರಡನೇದು ಬಹಳ ಮುಖ್ಯವಾಗಿ
ಹದಿಹರೆಯದಲ್ಲಿ ಮಕ್ಕಳಿಗೆ ನಮ್ಮ ಪ್ರೆಸೆನ್ಸ್ ಆ್ಯಂಡ್ ಅವೈಲಬಿಲಿಟಿ ಸದಾಕಾಲ ಇರಬೇಕು. ಅಂದರೆ ಆ್ಯಸ್ ಮಚ್ ಆಸ್ ಪಾಸಿಬಲ್. ಏನು ಮಾಡ್ತಾರೆ ಈಗ, ಒಂಥರ ಹೊಸದೊಂದು ಇದು ಶುರುವಾಗಿದೆ, ಕ್ವಾಲಿಟಿ ಟೈಮ್ ಅಂತ. ನನಗದರಲ್ಲಿ ನಂಬಿಕೆ ಇಲ್ಲ. ಕ್ವಾಲಿಟಿ ಟೈಮ್ ಅಲ್ಲ, ಟೈಮ್ ಇಸ್ ಟೈಮ್. ಎನಿ ಟೈಮ್ ನಾವು ಅವ್ರಿಗೆ ಅವ್ರ ಕಷ್ಟ ಸುಖಕ್ಕೆ ಎದುರಿಗಿರಬೇಕು. ಫಿಸಿಕಲ್ ಪ್ರೆಸೆನ್ಸು, ನಾವು ಎದುರು ಕೂತಿದ್ದೀವಿ ಅಂತ ನಾವು ನಮ್ಮ ಮೊಬೈಲು ನಮ್ಮ ಲ್ಯಾಪ್ಟಾಪಲ್ಲಿ ಇರೋದಲ್ಲ, ಅವನ ಜೊತೆ ಅವನ ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಮಾತಾಡ್ತಾ ಇರಬೇಕು. ಮಕ್ಕಳನ್ನ ನಮ್ಮ ಆ್ಯಕ್ಟಿವಿಟೀಸ್ ಜೊತೆ ಇನ್ವಾಲ್ವ್ ಮಾಡ್ತಿರ್ಬೇಕು. ಸುಮಾರು ಮನೆಗಳಲ್ಲಿ ಈ ಹದಿಹರೆಯದವರು ಅವ್ರ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಮನೆಗೆ ಯಾರು ಗೆಸ್ಟ್ ಬಂದರೆ ಕೂಡ ಅವರು ಬಂದು ಮಾತಾಡ್ಸೋದಿಲ್ಲ. ತಮ್ಮದೇ ಲೋಕ, ಒಂಥರ ಅನ್ಪೇಯ್ಡ್ ಪೇಯಿಂಗ್ ಗೆಸ್ಟ್ ಥರ ಇರ್ತಾರೆ. ಆ ಥರದ್ದು ಒಂದು ಪ್ರತ್ಯೇಕತೆ ಆಗೋಕ್ಕೆ ಬಿಡಬಾರ್ದು. ಮನೆಯಲ್ಲಿ ನಡೆಯುವ ಎಲ್ಲ ಆಗು ಹೋಗುಗಳಿಗೂ ಅವರನ್ನು ನಾವು ಇನ್ವಾಲ್ವ್ ಮಾಡ್ತಾ ಹೋಗಬೇಕು. ಅವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಡಬೇಕು. ಕೊಟ್ಟು ನಾನು ಅದನ್ನು ನಂಬಿಕೆ ಮೇಲೆ ನೀನು ಕೊಡ್ತಿದ್ದೀನಿ, ನೀನು ಖಂಡಿತ ಇದನ್ನು ಪೂರ್ತ ಮಾಡ್ತೀಯಾ, ಚೆನ್ನಾಗಿ ಮಾಡ್ತೀಯಾ ಅನ್ನೋ ಟ್ರಸ್ಟ್ ನಾವು ಬೆಳೆಸ್ಕೊಂಡಿದ್ದೀವಿ ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಆಗ ಅವರು ಜವಾಬ್ದಾರಿಯುತ ಪ್ರಜೆಗಳು ಕೂಡ ಆಗ್ತಾರೆ. ಅದು ಬಿಟ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಯಾಕೆ ಇವೆಲ್ಲ ಅನ್ನೋ ಹಾಗೆ ನಮ್ಮನ್ನಷ್ಟಕ್ಕೆ ನಾವು ಮಾಡ್ತಾ ಹೋದರೆ ಮಕ್ಕಳು ಹಾಗೆ ಪ್ರತ್ಯೇಕವಾಗಿ ಬೆಳೀತಾರೆ. ಯಾವುದೇ ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಲ್ಲ, ಮುಂದಕ್ಕೂ ಅವ್ರು ಡಿಸಿಷನ್ ಮೇಕಿಂಗಲ್ಲಿ ತಡವರಿಸ್ತಾ ಹೋಗ್ತಾರೆ. ಇದು ಒಂದು ಫಿಸಿಕಲ್ ಅವೈಲಬಿಲಿಟಿ. ಇದರ ಜೊತೆಗೆ ಚಿಕ್ಕ ವಯಸ್ಸಿಂದನೇ ಮಕ್ಕಳಲ್ಲಿ ಅವ್ರ ಬಗ್ಗೆ ಅವ್ರಿಗೊಂದು ಇಮೇಜ್ ಇರುತ್ತಲ್ಲ, ಸೆಲ್ಫ್ ಇಮೇಜು, ಸೆಲ್ಫ್ ಎಸ್ಟೀಮ್ ಅಂತ, ಅದನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ತಾನು ಏನು, ತನ್ನ ಸಾಮರ್ಥ್ಯ ಏನು, ತನ್ನ ದೌರ್ಬಲ್ಯ ಏನು ಅನ್ನೋದು ಮಗುಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು. ಅದು ಇಲ್ದಿದ್ರೆ ಇವಾಗ ಮೆಗಲೋಮೇನಿಯಾ, ಯಾವ್ಯಾವುದಕ್ಕೋ ಕೈ ಸುಟ್ಕೊಳ್ಳೋದು ಅಥವಾ ತುಂಬ ಓವರ್ ಕಾನ್ಫಿಡೆನ್ಸ್ ಆಗೋದು, ಅಗ್ರೆಸಿವ್ ಆಗೋದು ಅದಾಗಲ್ಲ. ಸೊ ಮಗುವಿಗೆ ಫಸ್ಟು ಅದರ ಸಾಮರ್ಥ್ಯದ ಬಗ್ಗೆ ನಾವು ಅದಕ್ಕೆ ತಿಳಿಸೇ ಇರಬೇಕು. ಅದಕ್ಕೆ ವಿಶ್ವಾಸ ಹೆಚ್ಚುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಆ ನಂತರ ಅದರ ದೌರ್ಬಲ್ಯವನ್ನು ಸೂಕ್ಷ್ಮವಾಗಿ ಹೇಳ್ತಾ, ನೀನು ಇದನ್ನು ತಿದ್ಕೊಳ್ಳೋಕೆ ನೋಡು, ನೀನು ಇನ್ನೂ ಒಳ್ಳೆ ವ್ಯಕ್ತಿ ಆಗ್ತೀಯಾ ಅನ್ನೋದನ್ನು ಹೇಳ್ತಾ ಹೋಗಬೇಕು. ಸೊ ಅದಕ್ಕೆ ಅದರದ್ದು ಸೆಲ್ಫ್ ಎಸ್ಟೀಮು, ಸೆಲ್ಫ್ ಇಮೇಜ್ ಚೆನ್ನಾಗಿದ್ದರೆ ಕೆಟ್ಟ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಈಗ ಯಾವುದೋ ಒಂಥರದ ಕುಡಿತಕ್ಕಾಗಲಿ ಅಥವಾ ನಶೆಗಾಗಲಿ ಬೀಳೋದು, ಬೇರೆ ಕೆಟ್ಟ ಕೆಲಸಕ್ಕೆ ಅಷ್ಟು ಬೇಗ ಒಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ಇದ್ದಾಗ ನಾನು ಅಂಥ ವ್ಯಕ್ತಿ ಅಲ್ಲ ಅಂತ ಮಗುಗೆ ಅನಿಸಿದಾಗ ಕೆಟ್ಟ ಕೆಲಸಕ್ಕೆ ಸುಲಭಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ಮೂರನೇದು, ಇವತ್ತಿನ ಮಕ್ಕಳಿಗೆ ಪಿಯರ್ ಪ್ರೆಷರ್ ಅನ್ನೋದು ತುಂಬ. ನಮ್ಮ ಟೈಮಲ್ಲಿ ಏನಾಗಿತ್ತು, ಎಲ್ಲರೂ ಮಿಡ್ಲ್ ಕ್ಲಾಸ್ ಇದ್ವಿ, ಎಲ್ಲರೂ ಒಂದೇ ಥರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇತ್ತು, ಹಾಗಾಗಿ ತುಂಬ ವ್ಯತ್ಯಾಸ ಇರ್ತಿರ್ಲಿಲ್ವಲ್ಲ. ಈಗ ಹಾಗಲ್ಲ, ಕೆಲವ್ರು ಸೂಪರ್ ರಿಚ್ಚು, ಕೆಲವ್ರು ಪುವರು, ಆ ಥರ ಬೇರೆ ಬೇರೆ ಸಾಮಾಜಿಕ ಸ್ತರಗಳಿದ್ದಾಗ ಮಕ್ಕಳಿಗೆ ಪಿಯರ್ ಪ್ರೆಷರ್ ಭಾಳ ಮುಖ್ಯ ಆಗಿಬಿಡುತ್ತೆ. ಅವನು ಏನಂತಾನೋ, ಸೊ ತನ್ನ ಸ್ನೇಹಿತರ ಬಳಗದಲ್ಲಿ ನಾನು ಗುರುತಿಸ್ಕೋಬೇಕು, ಅವ್ರು ನನ್ನನ್ನು ಒಪ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತೆ. ಆ ಕಡೆಯಿಂದ ಏನಾದರೂ ಬೇರೆ ಥರದ ಪ್ರತಿಕ್ರಿಯೆ ಬಂದರೆ ಈ ಮಗು ಖಿನ್ನತೆಗೆ ಒಳಗಾಗುತ್ತೆ. ಇಲ್ಲ ಅವರಿಂದ ಒಪ್ಪಿಸ್ಕೊಳ್ಳೋಕ್ಕೋಸ್ಕರ ಬೇಡಬಾರದ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಸೊ ಮಕ್ಕಳಿಗೆ ಯಾವ ಥರದ ಪಿಯರ್ ಪ್ರೆಷರ್ ಇದೆ ಅನ್ನೋದನ್ನು ನಾವು ತಂದೆ ತಾಯಿಗಳು ಅರ್ಥಕೊಂಡು ಅದಕ್ಕೆ ತಕ್ಕಂಗೆ ಸ್ಪಂದಿಸಬೇಕು. ಅದನ್ನು ಮಾಡ್ಬೇಕಾದ್ರೆ ಏನಾಗಬೇಕು, ವಿ ಶುಡ್ ಬಿಕಮ್ ಫ್ರೆಂಡ್ಸ್ ಆಫ್ ಅವರ್ ಚಿಲ್ಡ್ರನ್ಸ್ ಫ್ರೆಂಡ್ಸ್. ಸೊ ಅವ್ರ ಜೊತೆಗೆ ಕೂಡ ನಮ್ಮ ಒಡನಾಟ ಇರಬೇಕು. ಇವನು ಯಾರ ಜೊತೆ ಬೆರೀತಾ ಇದ್ದಾನೆ ಅಥವಾ ಯಾತಕ್ಕೆ ಹೀಗೆ ಆಗ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಮಕ್ಕಳನ್ನು ನಾವು ಎಚ್ಚರಿಸಲಿಕ್ಕೆ ಅನುಕೂಲ ಆಗುತ್ತೆ. ಅವ್ನ ಫ್ರೆಂಡ್ಸ್ ಯಾರ ಜೊತೆ ಬೆರೀತಾನೋ, ಆ ಬೆರೆಯೋರದ್ದು ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿಲ್ಲದೆ ಇದ್ದರೆ ನಮ್ಮ ಮಕ್ಕಳ ಹಾದಿ ತಪ್ಪೋದು ನಮಗೆ ಗೊತ್ತಾಗೋದೇ ಇಲ್ಲ. ಇದು ಪಿಯರ್ ಪ್ರೆಷರ್ದಾಯಿತು. ಇದೆಲ್ಲದರ ಜೊತೆಗೆ ಇವತ್ತಿನ ತಂದೆ ತಾಯಿಗಳು ಮಕ್ಕಳನ್ನು ಸಕ್ಸಸ್ ಕಡೆಗೆ, ನೀನು ಗೆಲ್ಲೇಬೇಕು, ಫಸ್ಟೇ ಬರಬೇಕು, ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ಸಮಾಜದಲ್ಲಿ ಬೆಲೆ, ನಿನಗೊಂದು ಬೆಲೆ, ಈ ಥರ ಸಕ್ಸಸ್ಗೂ ಮಾರ್ಕ್ಸ್ಗೂ, ಸಕ್ಸಸ್ಗೂ ಹಣಕ್ಕೂ, ಸಕ್ಸಸ್ಗೂ ಅಂತಸ್ತಿಗೂ ಒಂದು ಬೆಸಿತಾರಲ್ಲ, ಅದು ತಪ್ಪು ಅಂತ ಅನಿಸುತ್ತೆ. ನೀನು ಒಂದು ಒಳ್ಳೆ ವ್ಯಕ್ತಿಯಾಗಿ ಪ್ರತಿದಿನ ನಿನ್ನನ್ನು ನೀನು ಇಂಪ್ರೂವ್ ಮಾಡ್ಕೋತಾ ಹೋಗು, ಮಾರ್ಕ್ಸ್ ಮುಖ್ಯ ಅಲ್ಲ ಅನ್ನೋದು ನಾವು ಮಕ್ಕಳಿಗೆ ಹೇಳಬೇಕು. ಈಗ ಎಲ್ಲರೂ ಫಸ್ಟ್ ಬರೋಕ್ಕಾಗಲ್ಲ, ಈ ಓಡೋರೆಲ್ಲ ಫಸ್ಟ್ ಹೋಗಲ್ಲ, ದಾರಿ ಮಧ್ಯ ಬೀಳ್ಬೋದು. ಮಕ್ಕಳಿಗೆ ನಾವು ಬಿದ್ದಾಗ ಕೊಡುಕೊಂಡು ಮಣ್ಣನ್ನು ಮತ್ತೆ ಎದ್ದು ಓಡೋದಿದೆಯಲ್ಲ, ಅದು ಮುಖ್ಯ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ಬಿಟ್ಟು ನೀನು ಫಸ್ಟ್ ಬರಲಿಲ್ವಾ, ಅವ್ನು ಬಂದುಬಿಟ್ಟ, ನೀನು ಯಾಕೆ ಬರಲಿಲ್ಲ, ನೀನು ಅಪ್ರಯೋಜಕ ಅನ್ನೋ ಹಾಗೆ ಸಕ್ಸಸ್ಸನ್ನು ಇದು ಯಾವುದಕ್ಕೂ ತಾಳೆ ಹಾಕಬಾರ್ದು. ಹಾಗೆ ಮಾಡಿದಾಗ ಹತಾಶರಾಗಿಬಿಡ್ತಾರೆ ಮಕ್ಕಳು. ಎಲ್ರಿಗೂ ಒಂದೇ ಥರದ ಬುದ್ಧಿಮತ್ತೆ ಇರಲ್ಲ.
ಆಲ್ ಕೆನಾಟ್ ಬಿ ಅಚೀವರ್ಸ್, ಬಟ್ ಅವನಿಗೆ ಅವನದೇ ಆದ ಸಾಮರ್ಥ್ಯ ಇರುತ್ತಲ್ಲ, ಅದನ್ನು ಹೈಲೈಟ್ ಮಾಡಿ ಅದ್ರ ಕಡೆಗೆ ನಾವು ಮಾಡ್ಕೋಬೇಕು ಬಿಟ್ಟು ಈ ಸಕ್ಸಸ್ನ ಇದು ಯಾವುದಕ್ಕೋ ಮಾರ್ಕ್ಸ್ಗೋ ಅವ್ನಿಗೆ ಸಿಗೋ ಪ್ಲೇಸ್ಮೆಂಟ್ಗೋ ಅದನ್ನೆಲ್ಲ ನಾವು ತಾಳೆ ಹಾಕಬಾರ್ದು. ಮತ್ತು ಮತ್ತೊಂದು ಇದು ಅಂದರೆ ತಂದೆ ತಾಯಿಗಳು ಮಕ್ಕಳ ಜೊತೆ ಫ್ಯಾಮಿಲಿ ಟೈಮ್ ಸ್ವಲ್ಪ ಕಳಿಬೇಕಾಗತ್ತೆ. ಅಂದರೆ ಅಡುಗೆನೇ ಇರ್ಬೋದು, ಯಾವುದೋ ಗಾರ್ಡನಿಂಗ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಈ ಥರ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಹೋಗಬೇಕು. ಮತ್ತು ಮಕ್ಕಳಲ್ಲಿ ಇವತ್ತಿನ ಮಕ್ಕಳಲ್ಲಿ ಕೆಲವರು ತುಂಬ ಬ್ರಿಲಿಯಂಟ್ ಇರ್ತಾರೆ, ಆದರೆ ಮಾನಸಿಕವಾಗಿ ಟೊಳ್ಳು, ಭಾವನಾತ್ಮಕವಾಗಿ ಟೊಳ್ಳು. ಯಾವ ಒಂದು ಸೋಲನ್ನು ಸ್ವೀಕರಿಸೋ, ಯಾವ ಸೆಟ್ ಬ್ಯಾಕ್ನು ಸ್ವೀಕರಿಸೋ ಮನೋಭಾವ ಮಕ್ಕಳಲ್ಲಿ ಇರೋದೇ ಇಲ್ಲ. ಇದಾಗಬಾರ್ದು. ಅವರು ಗಟ್ಟಿತನ ಬೆಳೆಸಬೇಕು. ಬಿದ್ದರು ಸೋತರು ಮತ್ತೆ ಎದ್ದೇಳಬೇಕು, ನಾವು ಅಚೀವ್ ಮಾಡಬೇಕು. ಆ ಪರ್ಸಿವಿಯರೆನ್ಸ್ ಅಂತ ಇರುತ್ತಲ್ಲ, ಹಳೆ ಕಾಲದಲ್ಲಿ ಇರ್ತಾ ಇತ್ತಲ್ಲ, ಆ ಥರದ ಪರ್ಸಿವಿಯರೆನ್ಸ್ ಅವರಲ್ಲಿ ನಾವು ರೂಢಿಸ್ಕೊಳ್ಳೋ ಹಾಗೆ ಮಾಡ್ತಾ ಹೋಗಬೇಕು. ಸೊ ಇದಕ್ಕೆಲ್ಲ ನಾವು ಬಾಲ್ಯದಿಂದನೇ ತಳಹದಿ ಹಾಕ್ಕೊಂಡು, ಇದಲ್ಲದೆ ಇನ್ನೂ ಒಂದು ನಾನು ಇವತ್ತಿನ ಹದಿಹರಿಯದವ್ರಿಗೆ ಗಮನಿಸಿದ್ದೀನಿ, ಈ ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರಭಾವನೋ ಏನೋ, ತುಂಬ ಹೆಚ್ಚಿನ ಮಕ್ಕಳು ಭಾಳ ಯಾವ ಥರ ಒಳ್ಳೆ ಹಾಬೀಸ್ ಬೆಳೆಸ್ಕೊಂಡಿಲ್ಲ, ಟೈಮ್ ಹೇಗೆ ಕಳಿಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಫ್ರೀ ಟೈಮಲ್ಲಿ ಆಲ್ಟರ್ನೇಟಿವ್ ಇಲ್ಲದೆ ಇರೋದ್ರಿಂದ ಅವರು ಕೂತ್ಕೊಂಡು ಎಲೆಕ್ಟ್ರಾನಿಕ್ ಮೀಡಿಯಾಗೆ ದಾಸರಾಗಿದ್ದಾರೆ. ಸೊ ಇಂಥ ಮಕ್ಕಳಲ್ಲಿ ಒಳ್ಳೆ ಹಾಬೀಸ್ ಬೆಳೆಸಬೇಕಾಗುತ್ತೆ. ಓದೋ ಹಾಬಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಯಾವುದಾದ್ರು ಕಲೆಗಳು, ಸಂಗೀತ, ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡ್ತಾ ಹೋದರೆ ಅತಿಯಾದ ಫ್ರೀ ಟೈಮ್ ಇದ್ದಾಗ ಸಾಮಾಜಿಕ ಮೀಡಿಯಾದಿಂದ ಕೆಡೋದಕ್ಕಿಂತ ಮಕ್ಕಳು ಅದೇ ಒಂದು ಸೇಫ್ ಗಾರ್ಡ್ ಆಗುತ್ತೆ, ಮಕ್ಕಳು ಕೆಡದಿರೋ ಹಾಗೆ. ಮೇಡಮ್, ಹದಿಹರೆಯದಲ್ಲಾಗುವ ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆಗಳನ್ನ ಸವಿಸ್ತಾರವಾಗಿ ಹೇಳಿದ್ದೀರಾ. ಅದ್ರ ಜೊತೆಗೆ ಭಾವನಾತ್ಮಕವಾಗಿ ಹೇಗೆ ಪೋಷಣೆ ಮಾಡಬೇಕು ಅಂತ ಹೇಳಿದ್ದೀರಾ. ಕೊನೆಯದಾಗಿ ಹದಿಹರೆಯದವರಿಗೆ, ಅವರ ಪೋಷಕರಿಗೆ ಹಾಗೂ ಸಮಾಜಕ್ಕೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಅಷ್ಟೇ, ಈಗ ನಾ ಕಡೆಗೆ ಹೇಳ್ದಾಗೆ ಹದಿಹರಿಯ ಅನ್ನೋದು ಪಾಪ ಅವರು ಬೇಕಂತ ಮಾಡೋ ತಪ್ಪುಗಳಲ್ಲ, ಅವರಲ್ಲಿ ಆಗ್ತಿರೋ ರಸದೂತಗಳ ಸ್ರವಿಸುವಿಕೆಯಲ್ಲಿ ಹೆಚ್ಚು ಕಮ್ಮಿ ಆಗೋದ್ರಿಂದ ಅವ್ರು ಹಾಗೆ ನಡ್ಕೋತಿರ್ತಾರೆ. ಸೊ ಅವರನ್ನು ಹ್ಯಾಂಡಲ್ ಮಾಡುವಾಗ ಅದೇ ಕಿಡ್ಸ್ ಹ್ಯಾಂಡಲ್ ವಿತ್ ಜೆಂಟಲ್ ಗ್ಲೋವ್ಸ್ ಅಂತಲ್ಲ, ಆ ಥರ ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅವ್ರ ಜೊತೆ ಹೆಚ್ಚಿನ ಟೈಮನ್ನು ಕಳೀತಾ ಹೋದರೆ 75% ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಅಂತ ಅನಿಸುತ್ತೆ. ಇದುವರೆಗೆ ಹದಿಹರೆಯದ ಬಗ್ಗೆ ಕಿವಿ ಮಾತುಗಳ ಸಹಿತ ಹೇಳಿದ್ದಾರೆ ಡಾಕ್ಟರ್ ಉಷಾ ರಮೇಶ್ ರವರು. ಎಲ್ರಿಗೂ ಹದಿಹರೆಯ ಅನ್ನೋದು ಒಂದು ಸೂಕ್ಷ್ಮವಾದ ಕಾಲ, ಅದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಇದು ತಿಳುವಳಿಕೆ ಆಗಿದೆ ಅಂತ ಭಾವಿಸುತ್ತಾ ಈ ಸಂವಾದವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.